ಸೊ ನಮ್ಮ ಅಮ್ಮನ್ನ ಕೇಳ್ತಿದ್ದೆ ನಾನು ವೈನ್ ಟ್ರೈ ಮಾಡ್ಬೋದಾ ಅಂತ. ಒಳ್ಳೇದು ಗ್ರೇಪ್ ಏನಾದ್ರು ಟೇಸ್ಟ್ ಮಾಡ್ಕೊಂಬ ನೀನೀಗ ಅದೇ ಅವಾಗ ನಾನು ಬೆಂಕಿ ಅದೇ ಆ ಬೆಂಕಿನ ಮುಟ್ಬಿಟ್ಟು ಸುಡ್ತದಂಗಂತ ಯಾಕೆ ನೋಡ್ತೀಯ? ಯಾವ ವೈನು ಬೇಡ ಗೀನು ಬೇಡ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಈ ವ್ಲಾಗು ಒಂಥರ ನನಗೆ ತುಂಬ ಸ್ಪೆಷಲ್ ವ್ಲಾಗು, ಬಿಕಾಸ್ ಒಂದು ಒಳ್ಳೆ ಕಾರ್ಯದಲ್ಲಿ ಭಾಗಿಯಾಗಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ಇಡೀ ವ್ಲಾಗು ಹೇಗಿಂದ ಇರುತ್ತೆ ಅಂದರೆ, ಸೊ ಬೇಸಿಕಲಿ ನಾನಿವತ್ತು ದೊಡ್ಡಬಳ್ಳಾಪುರಿಂದ ಸ್ಟಾರ್ಟ್ ಮಾಡ್ತೀನಿ ಗೈಸ್ ವ್ಲಾಗು. ಸೊ ಗುಡ್ ಮಾರ್ನಿಂಗ್ ದೊಡ್ಡಬಳ್ಳಾಪುರ. ಆ್ಯಂಡ್ ಇವತ್ತು ನೋಡಿ, ಸೊ ಏನು ಸ್ಪೆಷಾಲಿಟಿ ಅಂದರೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೀತಿದೆ. ಆ್ಯಂಡ್ ಅದಕ್ಕೆ ನಮ್ಮ MLA ಸರು ಪ್ರತಿ ವರ್ಷ ಮಾಡ್ಕೊಂಬಂದಿರೋದೊಂದು ಇದು. ಸೊ ನಮ್ಮ MLA ದೊಡ್ಡಬಳ್ಳಾಪುರ MLA ಬಂದುಬಿಟ್ಟು ಧೀರಜ್ ಮುನಿರಾಜ್ ಅವರು. ಸೊ ಇವತ್ತು ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಸೊ ಅದಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ, ತುಂಬ ಸ್ಪೆಷಲ್ ಅನ್ನಿಸ್ತಾ ಇದೆ. ಸೊ ಅವ್ರನ್ನ ಮೀಟ್ ಮಾಡಿ ಈ ಯೋಜನೆ ಬಗ್ಗೆ ಮಾತಾಡ್ಸೋಣ. ಸೊ ಅವ್ರನ್ನ ಮೀಟ್ ಮಾಡೋಣ, ಮೀಟ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಆ್ಯಂಡ್ ಅದ್ರ ಜೊತೆ ಇಡೀ ಪ್ರೋಗ್ರಾಮ್ ಹಿಂಗೆ ಹೋಗುತ್ತೆ. ಸೊ ಇದೊಂದು ಸ್ಟೂಡೆಂಟ್ಸ್ಗೋಸ್ಕರ ಮಾಡಿರೋ ಅವರ ಯೋಜನೆ. ಸೊ ಪ್ರತಿಯೊಂದು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಸೊ ನಮ್ಮ ಥರ ನಾರ್ಮಲ್ ಪಬ್ಲಿಕ್ಕಿಗೆ ಅವರು ಏನೇನು ಮಾಡ್ತಾ ಇದ್ದಾರೆ ಅಥವಾ ಏನು ಮಾಡೋಕ್ಕೆ ಹೊರಟಿದ್ದಾರೆ, ಸೊ ತುಂಬ ಜನಕ್ಕೆ ಗೊತ್ತಿರಲ್ಲ. ನೀವು ನಾರ್ಮಲಾಗಿ ನೋಡಿರ್ತೀರ ಪೋಸ್ಟರ್ಗಳು ಎಲ್ಲ, ಪ್ರತಿಯೊಂದು ಪೊಲಿಟಿಷಿಯನ್ಸ್ ಆದರೂ ಆಗಲಿ ಅಥವಾ ಯಾವುದೇ ರಾಜಕಾರಣದಲ್ಲಿರೋ ವ್ಯಕ್ತಿಗಳಾಗಲಿ ಪೋಸ್ಟರ್ಸ್ ಹಾಕೋದು ನೋಡಿದ್ದೀರಾ ಅಥವಾ ಇನ್ಸ್ಟಾಗ್ರಾಮಲ್ಲಿ ಹಾಕೋದು ನೋಡಿದ್ದೀರಾ. ಸೊ ನನ್ನ ಉದ್ದೇಶ ಈ ವ್ಲಾಗಿಂದ ಏನಂದರೆ, ಸೊ ಅವ್ರು ಮಾಡೋ ಕೆಲಸನ ಅಥವಾ ಅವ್ರು ಮಾಡೋ ಕಾರ್ಯನ ಅಂದರೆ ಇವಾಗ ಸದ್ಯಕ್ಕೆ ಈ ಪ್ರೋಗ್ರಾಮು ಅವ್ರ ಯೋಜನೆ ಏನು, ಅವ್ರು ಮಾಡೋಕ್ಕೆ ಹೊರಟಿರೋದೇನು, ಆ್ಯಂಡ್ ಇಡೀ ಫಂಕ್ಷನ್ ಹೆಂಗೆ ಹೋಗುತ್ತೆ, ಏನಾಗುತ್ತೆ, ಎಷ್ಟು ಜನ ಸ್ಟೂಡೆಂಟ್ಸ್ ಬರ್ತವೆ, ಸೊ ಅದೆಲ್ಲ ರೆಕಾರ್ಡ್ ಮಾಡೋಣ ಅಂತ ನನ್ನ ಪ್ಲ್ಯಾನು ಆ್ಯಂಡ್ ನನ್ನ ಐಡಿಯಾ. ಯಾಕಂದರೆ ಇದೊಂದು ಸ್ಕಾಲರ್ಶಿಪ್ ಥರ ಅವ್ರು ಕೊಡ್ತಾ ಇರೋದು, ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿರೋರಿಗೆ. ಆ್ಯಂಡ್ ಆಲ್ಸೋ ಸ್ಕಾಲರ್ಶಿಪ್ ಅಂದರೆ ಗೊತ್ತು ಗೈಸ್, ಎಷ್ಟೊಂದು ಜನ, ನಾನು ಆ್ಯಸ್ ಎ ಸ್ಟೂಡೆಂಟ್ ಎಷ್ಟೋ ಸ್ಕಾಲರ್ಶಿಪ್ ಎಷ್ಟು ಬಂದ್ರೂ ತುಂಬ ಖುಷಿ ಪಡ್ತಿದ್ದೆ. ಅದೊಂಥರ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಪ್ರೋತ್ಸಾಹ ಮಾಡುತ್ತೆ. ಆ್ಯಂಡ್ ಅದರಲ್ಲೂ ಬಡ ಕುಟುಂಬಗಳಿಗೆಲ್ಲ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಎಸ್, ಇದನ್ನು ಹೇಳ್ತಾ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಆ್ಯಂಡ್ ಆಲ್ಸೋ ಅದಕ್ಕಿಂತ ಮುಂಚೆ ನಾನು ಅವ್ರ ಮನೆ ತೋರಿಸ್ಬಿಡ್ತೀನಿ. ನೋಡಿ ಗೈಸ್, ಇದೇ ಅವ್ರ ಮನೆ, ಹಿಂಗೆ ನೋಡಿ ಸಕ್ಕತ್ತಾಗಿದೆ. ಸೊ ಎಸ್, ಇದು ಸರ್ ಮನೆ. ಬನ್ನಿ ಒಳಗಡೆ ಹೋಗೋಣ, ಒಳಗಡೆ ಹೋಗಿ ಮೀಟ್ ಮಾಡೋಣ, ಮೀಟ್ ಮಾಡಿ ಮಾತಾಡ್ಸೋಣ ಗೈಸ್. ಇವಾಗ ಜಸ್ಟ್ ಬಂದರು ಸರ್. ಸೊ ಯಾರೋ ಒಂದಷ್ಟು ಜನ ಸನ್ಮಾನ ಮಾಡೋದು ಬಂದಿದ್ರು. ಪ್ಲೀಸ್ ನೋಡಿ ಸರ್, ಮನೆ ಒಳಗಡೆ ಈ ಥರ ಇದೆ. ಸೊ ಇದು ಹಾಲು. ಸೊ ಯೂಶ್ವಲಿ ಯಾರಾದರೂ ಬಂದರೆ ಎಲ್ಲ ಇಲ್ಲೇ ಕೂತ್ಕೊಳ್ಳೋದು. ಆ್ಯಂಡ್ ನೋಡಿ ಇಲ್ಲೊಂದು ಫ್ರೇಮ್ ಇದೆ. ಸೊ ಅವ್ರು ಮೋದಿ ಜೊತೆ ಮೀಟ್ ಮಾಡಿದ್ದು. ಆ್ಯಂಡ್ ತುಂಬ ಇದೆ ಗೈಸ್, ಒಂಥರ ಫುಲ್ ವಾಲ್ ಆಫ್ ಫ್ರೇಮ್ ಥರನೇ ಇದೆ, ಸಕ್ಕತ್ತಾಗಿದೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಅವ್ರು ಒಂಚೂರು ಫ್ರೀ ಆಗಲಿ, ಫ್ರೀ ಆದಮೇಲೆ ಮಾತಾಡ್ಸೋಣ. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಶ್ರೀ ಅಂಜನಾದ್ರಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸತತವಾಗಿ 2020ನೇ ಇಸ್ವಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದು. 2020ನೇ ಇಸ್ವಿಯಲ್ಲಿ ಕೋವಿಡ್ ಬಂದಾಗ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮವನ್ನು, ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಅದ್ರ ಜೊತೆಗೆ ಸೆಕೆಂಡ್ PUC ಹಾಗೂ SSLCಯಲ್ಲಿ ಓದಿರುವಂತಹ ಮಕ್ಕಳಿಗೆ ಆರ್ಥಿಕವಾಗಿ ಒಂದು ಪ್ರೋತ್ಸಾಹ ಧನ ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನ ಆ ಕಾಲಘಟ್ಟದಲ್ಲಿ ಶುರು ಮಾಡಿದ್ದು. ಈಗ ಮುಂದುವರೆದು ಇವತ್ತು 6ನೇ ವರ್ಷ, ಸತತವಾಗಿ 6ನೇ ವರ್ಷ, ಬಹುಶಃ 700ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಭಾರತೀಯ ಜನತಾ ಪಾರ್ಟಿ ಹಾಗೂ ಅಂಜನಾದ್ರಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರೋತ್ಸಾಹಧನವನ್ನ ನಮ್ಮ ತಂದೆಯವರು ಮುನ್ರಾಜ್ ಅವರು ಮತ್ತು ನಮ್ಮ ಕುಟುಂಬದವರು ಅಂಜನಾದ್ರಿ ಚಾರಿಟಬಲ್ ಟ್ರಸ್ಟ್ ಅಲ್ಲಿ ನಮ್ಮ ತಾಯಿಯವರು ನಿರ್ದೇಶಕರಾಗಿ ಏನಿದ್ದಾರೆ, ಅವರು ಈ ಒಂದು ಪ್ರೋತ್ಸಾಹಧನ ವಿತರಣೆಯನ್ನ ಸತತವಾಗಿ 6 ವರ್ಷಗಳ ಕಾಲ ಮಾಡ್ಕೊಂಡು ಬಂದಿದ್ದಾರೆ. 23, 24, 25 ಇದು 2ನೇ ಬಾರಿ
ನಾನು ಸ್ಕಾಲರ್ಶಿಪ್ ಕಾರ್ಯಕ್ರಮ 2ನೇ ಬಾರಿನಾ ಇಲ್ಲ 22 23 ಕೊಟ್ವಿ, ಕರೆಕ್ಟ್. 3ನೇ ಬಾರಿ 23 ಆಲ್ರೆಡಿ ಆಗಿತ್ತು. ಬಟ್ ಅದಾದ ನಂತರ ವಿತರಣೆ ಶಾಸಕನಾದ್ರಂತ ಆ ವಿತರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಂಥದ್ದು. 3ನೇ ಬಾರಿಗೆ ಶಾಸಕನಾದ ನಂತರ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇರುವಂಥದ್ದು. ತಾವೆಲ್ಲ ಕಳೆದ ಬಾರಿ ವಿಧಾನಸಭಾ ಅಧಿವೇಶನದಲ್ಲಿ ತಾವು ನೋಡಿರ್ತೀರ, ಶಿಕ್ಷಣ ಅನ್ನುವಂಥದ್ದು ನನಗೆ ತುಂಬ ಪ್ರಮುಖವಾಗಿ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ಅತಿ ಅವಶ್ಯಕವಾಗಿ, ಏಕೆಂದರೆ ಬೇರೆಲ್ಲ ರಾಜ್ಯಗಳಿಗಿಂತ ಅತಿ ಪ್ರಬುದ್ಧವಾದಂಥ, ಅತಿ ಸಂಸ್ಕಾರವಾದಂತಹ ಜನ ಎಲ್ಲಾದರೂ ಇದ್ರೆ ನಮ್ಮ ಭಾರತ ದೇಶದಲ್ಲಿ ಅದು ಕರ್ನಾಟಕದಲ್ಲಿರುವಂಥದ್ದು. ಹಾಗಾಗಿ ನಮ್ಮ ರಾಜ್ಯದ ಸುಸಂಸ್ಕೃತಿಗೆ, ನಮ್ಮ ರಾಜ್ಯದ ಪ್ರಬುದ್ಧತೆಗೆ, ನಮ್ಮ ರಾಜ್ಯದ ಇತಿಹಾಸಕ್ಕೆ ಶಿಕ್ಷಣ ವ್ಯವಸ್ಥೆಯನ್ನ, ಉತ್ತಮ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆಯನ್ನ ಕೊಡುವಂಥದ್ದು ಸರ್ಕಾರದ ಪ್ರಥಮ ಆದ್ಯತೆಯಾಗಿ ನಿಂತಿರುತ್ತೆ. ಆದರೆ ನ್ಯಾಷನಲ್ ಅವಾರ್ಡ್ ಬರೋ ರೀತಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಹೈಸ್ಕೂಲ್ ಏನಿದೆ, 98% ಪಾಸ್ ಪರ್ಸೆಂಟೇಜ್ ಕೊಡ್ತಾ ಇರುವಂತ ಒಂದು ಶಾಲೆ ಇವತ್ತು ಸರ್ಕಾರಿ ಶಾಲೆ ಬಾಶೆಟ್ಟಹಳ್ಳಿ ಹೈಸ್ಕೂಲ್ ಆಗಿದೆ. ಜನರಲಿ ಮಾಮೂಲಿ ಸ್ಕೂಲ್ಗಳಿಗೆ ರೆಕಮೆಂಡೇಶನ್ ಬರುತ್ತೆ, ಬಾಶೆಟ್ಟಹಳ್ಳಿ ಪ್ರೈಮರಿ ಸ್ಕೂಲ್ಗೆ ರೆಕಮೆಂಡೇಶನ್ ಲೆಟರ್ಗೆ MLA ಹತ್ರ ಬಂದಿರೋದು ಯಾವ್ದಾದ್ರು ಗೌರ್ಮೆಂಟ್ ಸ್ಕೂಲ್ಗೆ ಇದ್ರೆ ಅದು ಕೇವಲ ಬಾಶೆಟ್ಟಹಳ್ಳಿ ಸ್ಕೂಲ್ಗೆ ನನ್ನ ಹತ್ರ ರೆಕಮೆಂಡೇಶನ್ಗೆ ಬಂದಿರೋವಂಥದ್ದು. ಹೊಸದಾಗಿ 4 PU ಕಾಲೇಜುಗಳ ಜೊತೆಗೆ 6 PU ಕಾಲೇಜುಗಳನ್ನ ತರೋದಂಥದ್ರಲ್ಲಿ ತಾವು ಕೊಟ್ಟಿರುವಂತಹ ಏನು ಶಾಸಕರಾಗಿ ತಾವು ಕೊಟ್ಟಿರುವಂತಹ ಅವಕಾಶದಲ್ಲಿ ನಮ್ಮ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ನೂತನವಾಗಿ 6 PU ಕಾಲೇಜುಗಳನ್ನ ಮಂಜೂರು ಮಾಡುವ ನಿಟ್ಟಿನಲ್ಲಿ ನಾನು ಕಳೆದ 2.5 ವರ್ಷಗಳಿಂದ ಕೆಲಸ ಮಾಡ್ತಿರೋವಂಥದ್ದು. ಇದರ ಜೊತೆಯಲ್ಲಿ ಬಹುಮುಖ್ಯವಾಗಿ ಇವತ್ತು ಎಲ್ಲರೂ ಕೇಳುವಂಥದ್ದು ಆಂಗ್ಲ ಮಾಧ್ಯಮ, ಇಂಗ್ಲಿಷ್. ನಮ್ಮ ಇಂಗ್ಲಿಷ್ ಮೀಡಿಯಂ ಅನ್ನ ನಾವು ಶಾಲಾ ಕಾಲೇಜುಗಳಲ್ಲಿ, ವಿಶೇಷವಾಗಿ ಶಾಲೆಗಳಲ್ಲಿ ತರಬೇಕು ಅನ್ನುವಂಥದ್ದು. ಆ ರೀತಿಯಲ್ಲಿ ಇವತ್ತು ಇಂಗ್ಲಿಷ್ ಮೀಡಿಯಂ ಅನ್ನ ಪ್ರತಿ ಶಾಲೆಗೂ ಕಂಪಲ್ಸರಿ ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನ ಇವತ್ತು ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು. LKG UKG ಜೊತೆಗೆ ಈ ಸರ್ಕಾರ ಖಂಡಿತವಾಗ್ಲೂ ಬರೋ ವರ್ಷದಿಂದ ಎಲ್ಲ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಅನ್ನು ಸಹ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಬಂದ್ರೆ ದೊಡ್ಡಬಳ್ಳಾಪುರ ತಾಲೂಕಲ್ಲಿರುವಂತಹ ಪ್ರತಿ ಗ್ರಾಮದಲ್ಲೂ ಇವತ್ತು ಇಂಗ್ಲಿಷ್ ಮೀಡಿಯಂ ಅನ್ನ ತರೋದಕ್ಕೆ ನಮಗೆ ಅನುಷ್ಠಾನ ಮಾಡಲಿಕ್ಕೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಹೆಸರು ಮತ್ತೆ ಹೇಳ್ತಾ ಇದೀನಿ, ನವ ದೊಡ್ಡಬಳ್ಳಾಪುರ ಅಂತ ಆಪ್ ಹೆಸರು. ರೇಸ್ ಅ ಕನ್ಸರ್ನ್ ಅಂತ ಇದೆ. ಒಂದು ಸ್ಟ್ರೀಟ್ ಲೈಟ್ ಇಂದ ಹಿಡಿದು, ರಸ್ತೆಯಿಂದ ಹಿಡಿದು, ಚರಂಡಿಯಿಂದ ಹಿಡಿದು ಅಲ್ಲೇ ಫೋಟೋ ತೆಗಿಬಹುದು, ಅಲ್ಲೇ GPS ಪಿಕ್ ಆಗುತ್ತೆ. ನೀವು ಲೊಕೇಶನ್ ಕೊಡಬೇಕಾಗಿಲ್ಲ. ನಿಮ್ಮ GPS ನ ಮೂಲಕ ನಗರಸಭೆ ವ್ಯಾಪ್ತಿ ಇದ್ರೆ ನಗರಸಭೆ ವಾರ್ಡ್ಗೆ ಹೋಗುತ್ತೆ, ಪಂಚಾಯತಿ ವ್ಯಾಪ್ತಿ ಇದ್ರೆ ಪಂಚಾಯತಿಗೆ ಹೋಗುತ್ತೆ, ಪಟ್ಟಣ ಪಂಚಾಯತಿ ವ್ಯಾಪ್ತಿ ಇದ್ರೆ ಪಟ್ಟಣ ಪಂಚಾಯತಿಗೆ ಹೋಗುತ್ತೆ. ಆ ರೀತಿ ರೈಸ್ ಅ ಕನ್ಸರ್ನ್ ಅನ್ನೋದು ದೂರು ಸಲ್ಲಿಸುವಂತದ್ದು ಒಂದು ಕೊಟ್ಟಿದೀವಿ. ಸಮಸ್ಯೆಯನ್ನ ಯಾವ ಸರ್ಕಾರಿ ಅಧಿಕಾರಿ ಬಂದು ಪರಿಹಾರ ಮಾಡಿದ್ದಾರೆ ಅಂತ ಹೇಳಿ ರಿಸಾಲ್ಟ್ ಅಲ್ಲಿ ಅವ್ರ ಫೋನ್ ನಂಬರ್ ಬಂದು ಆ ಒಂದು ಸಮಸ್ಯೆಯ ಪರಿಹಾರವನ್ನ ನಮ್ಮ ಕಚೇರಿ ಕಡೆಯಿಂದ 700 ಜನ ಬಂದಿದ್ರು ಟೋಟಲ್ ಆಗಿ. ಇಡೀ 700 ಜನ ಮಕ್ಕಳನ್ನು ಮೇಲೆ ಸ್ಟೇಜ್ ಮೇಲೆ ಕರೆಸಿ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಅವ್ರಿಗೆ 3,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟು ಎಲ್ಲ ಪ್ರೋಗ್ರಾಮು ತುಂಬ ಚೆನ್ನಾಗಾಯಿತು ಗೈಸ್. ಸೊ ಇವಾಗ ಫಂಕ್ಷನ್ ಎಲ್ಲ ಮುಗೀತು. ಫಂಕ್ಷನ್ ಎಲ್ಲ ಮುಗಿದು ಇನ್ನು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಡ್ತಾಯಿದ್ರು. ಸೊ ಫ್ಯೂ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹಂಗೆ ಸರ್ ಮನೆ ಹತ್ರ ಬಂದೆ ವಾಪಸ್ಸು. ಸೊ ಇವಾಗ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಪ್ರೆಸ್ ಮೀಟ್ ಎಲ್ಲ ನಡೀತಿದೆ. ಸೊ ಪ್ರೆಸ್ ಮೀಟ್ ಎಲ್ಲ ಮುಗಿದ ಮೇಲೆ ನಾನು ನನ್ನ ಚಾನಲಲ್ಲಿ ಮಾತಾಡಿಸ್ತೀನಿ ಸರ್ನ. ಕೇಳೋಣ ಅವ್ರದ್ದು ಕೆಲವು ಏನೇನಿದೆ ಅಥವಾ ಅವ್ರ ವ್ಯೂ ಏನಿದೆ ಇದ್ರ ಬಗ್ಗೆ, ಅಥವಾ ಏನಕ್ಕೆ ಇದು ಸ್ಟಾರ್ಟ್ ಆಯಿತು. ಸೊ ಇದೆಲ್ಲ ಕೆಲವೊಂದು ಚಿಕ್ಕಪುಟ್ಟದ್ದು ತಿಳ್ಕೊಳ್ಳೋಣ. ನೋಡೋಣ ಬನ್ನಿ, ಒಳಗಡೆ ಹೋಗುವ. ಎಲ್ಲ ಪ್ರೆಸ್ ಮೀಟ್ ನಡೀತಿದೆ ಗೈಸ್. ಸೊ ಇವಾಗ ಸರು ಇಮಿಡಿಯೇಟ್ಲಿ ಮ್ಯಾಂಗ್ಳೂರೆಲ್ಲ ಹೋಗ್ಬೇಕಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಒಂದು ಸ್ವಲ್ಪ ಬ್ಯುಸಿ ಇದ್ದಾವೆ. ಏನು ಮಾಡೋದು, ಫಸ್ಟ್ ಆಫ್ ಆಲ್ MLA ಅಲ್ವಾ, ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಜಾಸ್ತಿ ಟೈಮು. ಹಾಂ, ಸೊ ಎಸ್, ಎನಿವೇ ಗೈಸ್ ಹೋಗ್ತಾ ಇದ್ದಾರೆ ಇವಾಗ. ಗೈಸ್ ಫೈನಲಿ ಇಲ್ಲಿಂದ ಹೊರಡೋ ಟೈಮ್ ಬಂತು. ಸೊ ಇವಾಗ ಒಂದು ಸ್ವಲ್ಪ ನನ್ನ ಕೆಲಸದ ಹತ್ರ ಹೋಗ್ಬೇಕಿತ್ತು ಗೈಸ್. ನನ್ನ ಕೆಲಸದ ಹತ್ರ ಹೋಗಿ ಹಂಗೆ ಊರಿಗೆ ಹೋಗಿ ನಮ್ಮ ಅತ್ತೆನ ಕರ್ಕೊಂಡು ಹೋಗಬೇಕು ವಾಪಸ್ಸು ಬೆಂಗಳೂರಿಗೆ. ಒಬ್ಬ ಟಯರ್ಡ್ ಆಯಿತು. ಆ್ಯಂಡ್ ಆಲ್ಸೋ ಗೈಸ್, ಯಾರಿಗಾದರೂ 1 ಡೇ ವಿತ್ MLA ಸರ್ ವ್ಲಾಗ್ ಏನಾದ್ರು ಬೇಕಿದೆ. ಸೊ ಅವ್ರ ಇಡೀ ದಿವಸ ಹೆಂಗಿರುತ್ತೆ, ಅವ್ರ ಇಡೀ ಮನೆ ಹೆಂಗಿದೆ, ಸೊ 1 ಎಂಟೈರ್ ಡೇ ವಿತ್ MLA ಸರ್
ನಮ್ಮ ದೊಡ್ಡಬಳ್ಳಾಪುರ ಎಮ್ ಎಲ್ ಎ ಸರ್. ಈ ವ್ಲಾಗ್ ಏನಾದರೂ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಜಾಸ್ತಿ ಕಮೆಂಟ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಮಾಡ್ತೀನಿ ಗೈಸ್. ಯಾರೂ ಮಾಡಿಲ್ಲ ಇದುವರೆಗೂ. ಅದು ಒಂದು ಪೊಲಿಟಿಷಿಯನು, ಒಬ್ಬ ಎಮ್ ಎಲ್ ಎ, ಅವ್ರ ಎಂಟೈರ್ ಡೇ ಹೆಂಗಿರುತ್ತೆ, ಏನೇನು ಮಾಡ್ತಾರೆ ಎಲ್ಲರಿಗೂ ಗೊತ್ತು. ಅವ್ರು ತುಂಬ ಬ್ಯುಸಿ ಇರ್ತಾರೆ, ಅವ್ರಿಗೆ ಎಷ್ಟು ಕೆಲಸಗಳಿರುತ್ತೆ ಅಂತ. ಬಟ್ ಏನೇನು ಮಾಡ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ ಅಂತ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. ಈ ವ್ಲಾಗ್ ನೋಡಿರೋರು ನಂಗೆ ಗೊತ್ತು, ಈ ವ್ಲಾಗ್ ತುಂಬ ಜನ ನೋಡಿ ಅನ್ಕೊತಿರ್ತೀರ. ಸೊ ನಿಮಗೇನಾದ್ರು ಬೇಕಿದ್ರೆ 100% ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನಾನು ಇದನ್ನ ಅವ್ರಿಗೆ ತಿಳಿಸಿ ಅವ್ರನ್ನ ಒಪ್ಪಿಸಿ ಹೆಂಗಾದ್ರೂ ಮಾಡಿ ಒನ್ ಎಂಟೈರ್ ಡೇ ವಿತ್ ಎಮ್ ಎಲ್ ಎ ಮಾಡ್ತೀನಿ. ಸಕ್ಕತ್ತಾಗಿರುತ್ತೆ ಗೈಸ್, ಯಾರೂ ಮಾಡಿಲ್ಲ ಇದುವರೆಗೂ. ಸೊ ಇದು ನನ್ನ ಪ್ಲ್ಯಾನ್, ನೋಡೋಣ ಹೆಂಗಾಗುತ್ತೆ. ಬಟ್ ಅದೇ ಎಲ್ಲ ನಿಮ್ಮ ಕಮೆಂಟ್ಸ್ ಮೇಲೇ ನನಗೆ ಇರೋದು. ಸೊ ಇದನ್ನು ಹೇಳ್ತಾ ಇಲ್ಲಿಂದ ಬಿಡೋಣ ಗೈಸ್. ಅಯ್ಯೋ, ಕಾರ್ ಎತ್ತೋಣ ಅಂದರೆ ಎಲ್ಲ ಗಾಡಿಗಳು ತುಂಬ್ಕೊಂಡ್ಬಿಟ್ಟಿದೆ. ನಾನು ಇವಾಗ ಹೆಂಗೆ ಎತ್ತಲಿ? ವೆಯ್ಟ್ ಮಾಡಬೇಕಷ್ಟೆ, ನನಗೆ ಬೇರೆ ಆಪ್ಷನ್ನೇ ಇಲ್ಲ. ಏನು ಮಾಡೋದು ಇವಾಗ? ಹಾಂ, ಗಾಡಿ ಎತ್ತಬೇಕು, ಬೈಕ್ಸ್ ಇದೆ, ನೋಡೋಣ ಬನ್ನಿ. ಇನ್ನು ಅಲ್ಲಿ ನನ್ನ ಕೆಲಸದ ಹತ್ರ ಬೇರೆ ಹೋಗಬೇಕು. ಒಟ್ಟಿನಲ್ಲೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಈ ಕಡೆ ವ್ಲಾಗ್ಸು, ಅಲ್ಲ ಆ ಕಡೆ ಕೆಲಸ. ಸರಿ ಗೈಸ್, ಅಲ್ಲಿ ಸಿಗೋಣ ಗೈಸ್. ಸೊ ನಾನು ಅದೇ ಯೋಚನೆ ಮಾಡ್ತಿದ್ದೆ, ಅಪ್ರಾಕ್ಸಿಮೇಟ್ಲಿ ಅವ್ರಿಗೆ ಎಷ್ಟು ಖರ್ಚಾಗಿರ್ಬೋದು ಅಂತ. ಬಿಕಾಸ್ ಅವ್ರು ಇದು ಕಂಪ್ಲೀಟ್ ಸ್ಕಾಲರ್ಶಿಪ್ ಕೊಟ್ರಲ್ಲ, ಇದು ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿರೋದಲ್ಲ, ಇದು ಇವ್ರದ್ದೇ ಓನ್ ಟ್ರಸ್ಟು, ಅಂಜನಾದ್ರಿ ಟ್ರಸ್ಟಿಂದ ಕೊಟ್ಟಿರೋದು. ಸೊ ಇವ್ರದ್ದೇ ಟ್ರಸ್ಟಿಂದ ಕೊಟ್ಟಿದ್ರು. ಆಲ್ಮೋಸ್ಟ್ ಈ ವರ್ಷ 700 ಕಿಡ್ಸ್ಗೇನೋ ಕೊಟ್ಟಿದ್ದಾರೆ. ಸೊ 700 ಜನ ಮಕ್ಳಿಗೆ ಕೊಟ್ಟಿರೋದು. 700 ಜನ ಮಕ್ಕಳಿಗೆ ಒಬ್ಬೊಬ್ಬರಿಗೆ 3000 ಅಂದ್ರೂ ಎಷ್ಟೋ ತುಂಬ ದುಡ್ಡಾಯಿತು. ಆ್ಯಂಡ್ ಅದನ್ನು ಬಿಟ್ಟು ಅವರೇ ಸಪ್ರೇಟಾಗಿ ಇವತ್ತು ಇನ್ನೊಂದು ಏನು ಅನೌನ್ಸ್ ಮಾಡಿದ್ರು ಅಂದರೆ, ಅವ್ರಿಗೆ ಬರೋ ಸ್ಯಾಲ್ರಿಯಲ್ಲಿ BPL ಕಾರ್ಡ್ ಏನೋ ಇರೋ ಮಕ್ಕಳಿಗೆ ಮೆಡಿಕಲ್ ಸೀಟ್ ಎಲ್ಲ ಸಿಕ್ಕಿರುತ್ತಲ್ಲ, ಸೊ ಅಂಥವ್ರಿಗೆ 50,000 ರುಪೀಸ್ ಸ್ಕಾಲರ್ಶಿಪ್ ಇವ್ರ ಕಡೆಯಿಂದ ಕೊಡ್ತೀನಿ ಅಂತ ಹೇಳಿದ್ರು. ಸೊ ದಟ್ ಈಸ್ ಅ ವೆರಿ ಗ್ರೇಟ್ ಇನಿಷಿಯೇಟಿವ್. ಈ ಬಡವ್ರ ಮಕ್ಕಳು ಅಂಥವ್ರು ಓದೋಕ್ಕೆ ಆಸಕ್ತಿ ಜಾಸ್ತಿ ಇದ್ದು ಕೆಲವು ಸತಿ ಅವ್ರಿಗೆ ಫೈನಾನ್ಷಿಯಲಿ ಹೆವಿ ಸ್ಟ್ರೆಸ್ ಇರುತ್ತಲ್ಲ, ಸೊ ಅಂಥವ್ರಿಗಂತೂ ಸಖತ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದನ್ನು ಬಿಟ್ಟು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಗೈಸ್, ಅದೇ ಚಿಕ್ಕ ವಯಸ್ಸಲ್ಲಿ ಅಂದರೆ ಕಾಲೇಜ್ ಟೈಮಲ್ಲೆಲ್ಲ ಸ್ಕಾಲರ್ಶಿಪ್ ನಮಗೆ ಎಷ್ಟು ಇಂಪಾರ್ಟೆಂಟು ಅಂತ ಮಕ್ಳಿಗೆ ಗೊತ್ತು. ಆ್ಯಂಡ್ ಕೆಲವರು ಫೀಸ್ ಕಟ್ಟಿರಲ್ವಲ್ಲ ಪೇರೆಂಟ್ಸು, ಅಂಥವ್ರಿಗೆ ಗೊತ್ತು. ಇನ್ನು ಕೆಲವ್ರಿಗೆ ಅನ್ಸ್ಬೋದು, ಏನು 3,000ದಲ್ಲಿ ಏನಾಗ್ಬಿಡುತ್ತೆ ಅಂತ, ಏನು ಮಾಡಿಬಿಡ್ಬೋದು ಅಂತ ಅನ್ಸ್ಬೋದು. ಬಟ್ ಅದೇ ಈ ಕಡೆ ಇರೋ ದೊಡ್ಡಬಳ್ಳಾಪುರಲ್ಲಿ ಸ್ವಲ್ಪ ರೂರಲ್ ಏರಿಯಾ ಬೇರೆ ಅಲ್ವಾ, ಬ್ಯಾಂಗ್ಳೂರು ರೂರಲ್ ಬೇರೆ ಈ ಕಡೆ ಜಾಗ. ಸೊ ಕೆಲವ್ರಿಗೆ ಆ 3,000 ತುಂಬ ಇಂಪಾರ್ಟೆಂಟ್ ಇರುತ್ತೆ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಎಸ್, ಇದನ್ನು ಹೇಳ್ತಾ ಮುಂದುವರಿಯೋಣ ನೆಕ್ಸ್ಟ್ಗೆ. ಸೊ ಇವಾಗ ನನ್ನ ಕೆಲಸದ ಹತ್ರ ಹೋಗಬೇಕು ಗೈಸ್. ಸೊ ಕೆಲಸದ ಹತ್ರ ಹೋಗೋಕ್ಕಿಂತ ಮುಂಚೆ ಹಾಗೆ ರಕ್ಷಿತ್ ಅವ್ರ ಮನೇಲಿ ಊಟ ಮಾಡ್ಕೊಂಡು ಹೋಗೋಕ್ಕೆ ಕರೆದ. ಹಂಗೆ ಅವನು ಮೀಟ್ ಮಾಡ್ತೀನಿ, ರಕ್ಷಿತ್ನ ಮೀಟ್ ಮಾಡಿಕೊಂಡು ಅವ್ರ ಮನೇಲಿ ಊಟ ತಿಂದ್ಕೊಂಡು ಹಾಗೆ ಕೆಲಸದ ಹತ್ರ ಹೋಗುವ ಬನ್ನಿ ಗೈಸ್. ಇವಾಗ ತಾನೇ ರಕ್ಷಿತ್ ಅವ್ರ ಮನೇಲಿ ಊಟ ಎಲ್ಲ ತಿನ್ಕೊಂಬಂದೆ. ಒಳ್ಳೆ ಮಟನ್ ಸಾರೆಲ್ಲ ಮಾಡಿದರು, ಸಖತ್ತಾಗಿತ್ತು. ಆ್ಯಂಡ್ ಅದಾದಮೇಲೆ ಗೊತ್ತಾಯಿತು ಇವತ್ತು ಇವನ್ ಬರ್ಡೇ ಅಂತ ಗೈಸ್. ನಂಗೆ ಹೇಳಲೇ ಇಲ್ಲ, ಯಾರು ಇನ್ಸ್ಟಾಗ್ರಾಮ್ ಸ್ಟೋರಿನೂ ಹಾಕಿಲ್ಲ, ಏನೂ ಹಾಕಿಲ್ಲ. ನನಗೆ ಇನ್ಸ್ಟಾಗ್ರಾಮ್ ನೋಡೋಕ್ಕೆ ಇವತ್ತು ಟೈಮೂ ಸಿಕ್ಕಿಲ್ಲ. ಬಟ್ ಬಂದಮೇಲೆ ಗೊತ್ತಾಯಿತು. ಹ್ಯಾಪಿ ಬರ್ಡೇ ರಕ್ಷಿತ್, ನನ್ನ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಎಲ್ಲ ಹ್ಯಾಪಿ ಬರ್ಡೇ ಬ್ರೋ. ಥ್ಯಾಂಕ್ ಯು. ಸೊ ಗೈಸ್, ಒಟ್ಟಿನಲ್ಲಿ ಒಳ್ಳೆ ಊಟ ಮಾಡಿಸ್ದ ರಕ್ಷಿ. ಸೊ ಇವಾಗ ಇಲ್ಲಿಂದ ನನ್ನ ಕೆಲಸದ ಹತ್ರ ಒಂದು ರೌಂಡ್ ಹೋಗೋಣ. ಹೋಗ್ಬಿಟ್ಟು ಓಡಾಡಿಕೊಂಡು ಅಲ್ಲಿಂದ ನಮ್ಮೂರಿಗೆ ಹೋಗಿ ನಮ್ಮ ಅತ್ತೆನ ಪಿಕ್ ಮಾಡ್ಕೊಂಡು ಬರಬೇಕು. ಸೊ ಎಸ್, ಬನ್ನಿ ಹೋಗುವ. ಈ ನಾಯಿ ಅಲ್ಲಾಡ್ತಿಲ್ಲ ಬ್ರೋ, ನಿಮ್ಮೂರಲ್ಲಿ ನಾಯಿಗಳಿಗೆ ಜಾಸ್ತಿ ಧೈರ್ಯ ಇದೆ ಗೈಸ್. ಸೊ ನೋಡಿ, ಇದೇ ಸ್ಕೂಲು ನಾವು ಕೆಲಸ ಮಾಡಿಸ್ತಾ ಇರೋದು. ಇದು ಅಣಬೆ ಸ್ಕೂಲು, ನಮ್ಮ ಊರ ಹತ್ರನೇ ಗೈಸ್. ನಮ್ಮ ಊರು ಪಕ್ಕದಲ್ಲ, ಪಕ್ಕದೂರು, ಇಲ್ಲೇ ಇರೋದು. ಸೊ ಆ ಕಡೆ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ಮೇಲ್ಗಡೆ ಶೀಟ್ ಏನು ಹಾಕ್ಸ್ಬೇಕಿತ್ತು. ಸೊ ಅದೇ ನಡೀತಾ ಇದೆ. ಚೆನ್ನಾಗಿದೆ ಗೈಸ್, ಹಳ್ಳಿಗಳ ಕಡೆ ಸ್ಕೂಲು ಒಂಥರ ಚೆನ್ನಾಗಿರುತ್ತೆ. ಸೊ ಇವಾಗೆಲ್ಲ ಹೋಗಿ ಒಂದು ರೌಂಡೆಲ್ಲ ಮಾತಾಡಿಕೊಂಡು ಅವ್ರಿಗೊಂಚೂರು ಪೇಮೆಂಟೆಲ್ಲ ಕೊಡಬೇಕಿತ್ತು, ಎಲ್ಲ ಕೊಟ್ಬಿಟ್ಟು ಇವಾಗ ಬಂದೆ. ಇವಾಗ ಹಂಗೆ ಡೈರೆಕ್ಟಾಗಿ ಇನ್ನು ನಮ್ಮ ಊರಿಗೆ ಹೋಗಬೇಕು. ಇಂಥ ಗ್ರೌಂಡ್ಗಳಲ್ಲಿ ಇವಾಗ ಬ್ಯಾಂಗ್ಳೂರಲ್ಲೇ ಆಟ ಆಡೋಲ್ಲ ಗೈಸ್ ಯಾರು. ಇಷ್ಟು ಗ್ರೌಂಡ್ ಇದ್ದರೂ ಯೂಟಿಲೈಸ್ ಮಾಡ್ಕೊಳಲ್ಲ. ಈ ಫೋನ್ ಗೇಮ್ಸ್ ಎಲ್ಲ ಬಂದು ಹಾಳಾಗ್ಬಿಟ್ಟಿದೆ. ನೋಡಿ, ಅದು ಲೈಟ್ ಕಂಬುತ್ತಾನೆ ಅಲ್ಲಿರೋದು, ನೋಡಿ ಅದ್ರಲ್ಲಿ ವಾಲಿಬಾಲ್ ಕೋರ್ಟ್ ಮಾಡ್ಕೊಂಡವ್ರೆ. ಅಯ್ಯೋ ದೇವರೇ. ಏನಿವೆ, ಬನ್ನಿ ಹೋಗೋಣ ನಮ್ಮ ಊರಿಗೆ ಗೈಸ್. ನಮ್ಮನೆ ಹತ್ರ ಈ ನಾಯಿ ನನಗೆ ಆವಾಜ್ ಆಗ್ತಾಯಿದೆ.
ಅವ್ನು ಸುಭಾಷ್ ಇದಾನಲ್ಲ, ಚಿನ್ನು ಡ್ಯಾಶ್ ಡ್ಯಾಶ್ ಚಿನ್ನು. ಗೈಸ್ ಇವಾಗ ಜಸ್ಟು ನಮ್ಮ ಮನೆ ಹತ್ರ ಬಂದೆ ಫೈನಲಿ ಆಫ್ಟರ್ ಸೋ ಮೆನಿ ಡೇಸ್. ನಾನು ರಕ್ಷಿ ಹಂಗೆ ಬಂದ್ವಿ. ರಕ್ಷಿ ಆ ಮನೆಗೆ ಎಷ್ಟು ಇಯರ್ಸ್ ಆಗಿರ್ಬೋದು ಗೆಸ್ ಮಾಡು? ಆ ಮನೆಗೆ 150 ಇಯರ್ಸ್ ಓಲ್ಡ್ ಹೌಸ್. ಬನ್ನಿ ಗೈಸ್ ಒಳಗಡೆ ಹೋಗೋಣ. ಗೈಸ್ ಜಸ್ಟ್ ವಾಪಸ್ ಬ್ಯಾಂಗ್ಳೂರಿಗೆ ಬಂದೆ. ಒಟ್ಟಿನಲ್ಲಿ ಊರಿಂದ ಬಂದಾಗೆಲ್ಲ ಈ ಥರ ಲಗೇಜ್ ಇದ್ದೇ ಇರುತ್ತೆ. ಇದು ಮೆಣಸಿನ್ಕಾಯಿ ಅಂತೆ, ಇದು ಬಾಳೆಹಣ್ಣು ಆ್ಯಂಡ್ ಒಂಚೂರು ಶುಂಠಿ ಕೊಟ್ಟಿದ್ದಾರೆ. ಈ ಪಿಂಕ್ ಕಲರು ನಮ್ಮ ದೊಡ್ಡಮ್ಮ ಕೊಟ್ಟಿದ್ದು, ಇದು ನಮ್ಮೂರಿಂದ ಕಳಿಸಿದ್ದು. ಸೊ ಎಸ್, ಸುಸ್ತಾಗಿ ಜಸ್ಟ್ ಗಾಟ್ ಹೋಮ್. ಗೈಸ್ ಇವಾಗ ಸೊ ನಾನು ಒಂದು ಕ್ರಿಸ್ಮಸ್ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಅಮ್ಮನ ಕೇಳ್ತಿದ್ದೆ ನಾನು ವೈನ್ ಟ್ರೈ ಮಾಡ್ಬೋದಾ ಅಂತ. ಅಂದರೆ ಅದು ಟ್ರೈ ಮಾಡಿಬಿಟ್ಟು ಹಿಂಗೆ ನಿನ್ನ ವ್ಲಾಗಲ್ಲಿ ಹಾಕ್ತೀನಪ್ಪ ಎಷ್ಟು ಹಿಂಗೆ ಕುಡಿತೀನಿ ಅಂತ. ಟ್ರೈ ಮಾಡ್ತೀಯ ಬಿಡು ಅದನ್ನೆಲ್ಲ. ಏನಕ್ಕೆ ಲೈಫಲ್ಲಿ ಎಲ್ಲ ಟ್ರೈ ಮಾಡಬೇಕು. ಹೆಂಗನ ಮಾಡ್ಕೊ, ನಿನ್ ಇಷ್ಟ. ಬೇಡ ಅಂತ ಹೇಳ್ತೀನಿ. ಗೈಸ್ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಎಲ್ಲ ಟ್ರೈ ಮಾಡಬೇಕು. ಆ್ಯಂಡ್ ಇನ್ನೊಂದು ವೈನು ಆ್ಯಕ್ಚುಲಿ ಏನದು ಒಳ್ಳೇದು, ಗ್ರೇಪ್ದು. ಏನೋ ಟೇಸ್ಟ್ ಮಾಡ್ಕೊಂಬ ನೀನೀಗ. ಅದೇ ಅವಾಗ ನನಗೆ ಟೇಸ್ಟ್ ಮಾಡೋದ್ರಲ್ಲಿದೆ. ಟೇಸ್ಟ್ ಮಾಡೋದು, ಟ್ರೈ ಮಾಡಿ ಎಲ್ಲ ತಿಳ್ಕೊಳ್ಳೋದು ಅದೊಂದು ಇದು. ಬಟ್ ಮಾಡೋದು ಬಿಡೋದು ಅದು ಮುಂದಕ್ಕೆ. ಬಟ್ ಎಲ್ಲ ಟ್ರೈ ಮಾಡ್ಬೇಕು ತಾನೆ ನಿನ್ನ ಪ್ರಕಾರ? ಮಾಡ್ಬಾರ್ದು. ಏನಕ್ಕೆ ಟ್ರೈ ಮಾಡಬಾರ್ದು? ಬೆಂಕಿ ಅದೇ, ಆ ಬೆಂಕಿನ ಮುಟ್ಬಿಟ್ಟು ಸುಡ್ತದಂಗಂತ ಯಾಕೆ ನೋಡ್ತೀಯ? ನೀನ್ ಯಾವತ್ತು ಮತ್ತೆ ನೀನ್ ಯಾವತ್ತು ಬೆಂಕಿನ ಹಿಂಗ್ ಕೈ ಇಟ್ಬಿಟ್ಟು ಸುಡುತ್ತೋ ಇಲ್ಲೋ ಅಂತ ನೋಡಿಲ್ಲ. ನನ್ ಮೇಲೆನೆ ಆ ಕ್ಯಾಂಡಲ್ ಇದೆಲ್ಲ ಹಾಕಿಲ್ಲ ನೀನು. ಕೆಟ್ಟದೇನು ನೀನ್ ಯಾವತ್ತು ಹಿಂಗ್ ಬೆಂಕಿ ಮೇಲೆ ಹಿಂಗ್ ಕೈ ಹಿಂಗ್ ಇಟ್ಬಿಟ್ಟು ಹಿಂಗೆಲ್ಲ ಹಿಂದಿಲ್ಲ. ಗೈಸ್ ಚಿಕ್ಕ ವಯಸ್ಸಲ್ಲಿ ನಾನು ಯಾವಾಗ್ಲೂ ನೀಟಾಗಿ ಓದಿಲ್ಲ ಅಥವಾ ಜಾಸ್ತಿ ಮಾರ್ಕ್ಸ್ ತೆಗ್ದಿಲ್ಲ ಅಂತ ಇವು ನೋಡಿ ಬೆಂಕಿಲ್ ಕೈ ಇಕ್ತೀನಿ ಹಂಗೆ ಆ ಥರ ಎಲ್ಲ ನೀನ್ ಯಾವತ್ತು ನನ್ಗೆ ಮಾಡಿ ಎದ್ರಿಸಿದೀನಿ ನಾನು. ನನ್ ಕೈ ಎತ್ಕೊಂಡು ಇಕ್ಕಿಲ್ಲ ನೀನು. ಎಲ್ಲಿಟ್ಟಿದೀನಿ? ನೀ ಆಣೆ ಮಾಡ್ಬಿಡು ನನ್ ಮರ್ತೋಗಿದ್ದೀನಿ. ಮರ್ತೋಗಿದ್ದೀನಿ ಅನ್ನೋ. ಬಟ್ ಯು ಆರ್ ಕೇಪಬಲ್ ತಾನೆ, ಮಾಡಿರ್ತೀಯ ತಾನೆ, ಮಾಡಿದ್ಯಾ? ಹಾ. ಸೊ ಗೈಸ್ ಇವತ್ತದೇ ಹೋಗ್ಬಿಟ್ಟು ಹಂಗೆ ವೈನ್ ಎಲ್ಲ ಟ್ರೈ ಮಾಡ್ಕೊಂಡು ಬರೋಣ ಅಂತ ಅನ್ಕೊಂತಾ ಇದ್ದೀನಿ. ಟ್ರೈ ಬೇರೆ ಮಾಡ್ಕೊಂಬರಕ್ಕ. ಅಮ್ಮ ವ್ಲಾಗ್ ಅಲ್ಲಿ ಹಾಕ್ತೀಯಮ್ಮ, ಪರವಾಗಿಲ್ಲ. ಯಾವ ವೈನು ಬೇಡ, ಗೀನು ಬೇಡ. ಸುಮ್ಮನೆ ಟ್ರೈ ಮಾಡಕ್ಕೆ, ಹೇಳಿದ ಮಾತು ಕೇಳ ಅಷ್ಟೇ ನೀನು. ಸುಮ್ಮನೆ ಟ್ರೈ ಮಾಡಕ್ಕೆ. ಈಗ ಆಕ್ಚುಲಿ ಸುಮ್ಮನೆ ಬೇಡ. ಒಂದ್ಸತಿ ಟ್ರೈ ಮಾಡಿದ್ರೆ ಏನಕ್ಕ? ಒಂದ್ಸತಿ ಟ್ರೈ ಮಾಡಿದ್ವಿ, ಒಂದ್ಸತಿ ಸುಮ್ಮನೆ ಹಿಂಗೆ ಟ್ರೈ ಮಾಡಿದ್ವಿ. ಸರಿ ಇದು ಒಂದು 30 ಅಥವಾ 60 ಇಷ್ಟ. ಹೆಂಗಾರ ಮಾಡ್ಬೋದು. ಸೊ ಅದೇ ಗೈಸ್ ಹೋಗ್ತಾ ಇದ್ದೀನಿ. ನೋಡೋಣ ಹೋಗಿ ಹೆಂಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ. ಫಸ್ಟ್ ಟೈಮು ನಾನು ಯಾವತ್ತೂ ಟೇಸ್ಟ್ ನೋಡಿಲ್ಲ. ಸೊ ಅದಕ್ಕೆ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.